ಹಾಯ್, ನಮಸ್ಕಾರ ಎಲ್ಲರಿಗೂ ಕೂಡ. ನಾನು ಲಕ್ಷ್ಮೀಕಾಂತ್ ಮಮದಾಪುರ್. ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಒಂದು ಹೊಸ ಚಟುವಟಿಕೆ ಸಚೇತನ. ಈ ಸಚೇತನ ಚಟುವಟಿಕೆಯ ಮೂಲಕ ಮಕ್ಕಳಲ್ಲಿರುವಂತಹ ಒಂದು ಕ್ರಿಯಾಶೀಲತೆಯನ್ನು ಹೊರತರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಶಿರೋಳದ ವಿದ್ಯಾರ್ಥಿನಿಯರು ಶೌಚಾಲಯದ ಅವಶ್ಯಕತೆ ಮತ್ತು ಅದರ ಮಹತ್ವ, ಹಾಗೆ ಬಯಲು ಮುಕ್ತ ಶೌಚಾಲಯದ ಅವಶ್ಯಕತೆಯನ್ನು ಒಂದು ಸಣ್ಣ ರೂಪಕದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದರೆ ಆ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ನಮಸ್ತೆ. ಬನ್ನಿ. ನಮಸ್ತೆ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಲಕ್ಷ್ಮಿ, ಮಗಳನ್ನ ಕರ್ಕೊಂಡ್ ಬಾಲೆ. ನಿಮ್ಮ ಬಗ್ಗೆ ಹೇಳಿ. ನಾನು ಈ ಮನೆಯ ಒಬ್ಬ ಮಗ ಇದ್ದೀನಿ. ನಮ್ದು 20 ಎಕರೆ ಹೊಲ ಐತಿ. ನಮ್ಮ ಕುಟುಂಬಕ್ಕೆ ಊರಿನಲ್ಲಿ ದೊಡ್ಡ ಹೆಸರು ಇದೆ. ಇದಕ್ಕೆ ನೀವೇನಂತೀಯ? ಬಹಳ ಖುಷಿ ಆಯಿತು. ನನ್ನ ಮಗಳು ಹುಡುಗನ ಜೊತೆ ಮಾತನಾಡಬೇಕು. ಅದೆಲ್ಲ ಸರಿ. ನಿಮ್ಮ ಮನೆಯಲ್ಲಿ ಶೌಚಾಲಯವಿದೆ? ಶೌಚಾಲಯ ಇನ್ನು ಮೇಲೆ ಕಟ್ಟಿಸಬೇಕು. ಶೌಚಾಲಯ ಇಲ್ಲದ ಮನೆಗೆ ನಾನು ಸೊಸೆಯಾಗಿ ಹೋಗಲು ಸಾಧ್ಯವಿಲ್ಲ. ಆಯ್ತು, ಹಾಗಾದರೆ ಈ ಸಂಬಂಧ ನಮಗೆ ಬೇಡ. ಹೋಗಿ ಬನ್ನಿ. ಇಲ್ಲಿ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದೇನೆ. ಬರುವ ಆದಾಯ ಸಂಬಳ ಬದುಕಲು ಸಾಕು. ಬರುವ ಹುಡುಗಿ ನಮ್ಮ ಕುಟುಂಬಕ್ಕೆ ಹೊಂದಿಕೊಳ್ಳಬೇಕು. ಇದಕ್ಕೆ ನೀವೇನಂತೀಯ? ಬಹಳ ಖುಷಿ ಆಯಿತು. ನನ್ನ ಮಗಳು ಹುಡುಗನ ಜೊತೆ ಮಾತನಾಡಬೇಕು. ಆದಾಯ ಎಷ್ಟು ಬೇಕಾದರೂ ಬರಲಿ. ನಿಮ್ಮ ಮನೆಯಲ್ಲಿ ಶೌಚಾಲಯವಿದೆ? ಶೌಚಾಲಯವು ನಾನು ಬಹಳ ದಿನದ ಹಿಂದೆ ಕಟ್ಟಿಸಿದ್ದೇನೆ. ನನಗೆ ಮದುವೆಯಾಗಲು ಸಂಪೂರ್ಣ ಒಪ್ಪಿಗೆ ಇದೆ. ಅಂತೂ ಇಂತೂ ನನ್ನ ಮಗಳಿಗೆ ಶೌಚಾಲಯ ಇರುವ ಒಂದು ಒಳ್ಳೆಯ ಮನೆ ಸಿಕ್ಕಿತ್ತು. ಇನ್ನು ಮುಂದಿನ ಮಾತುಕತೆಗಳನ್ನು ಮುಂದುವರಿಸೋಣ. ನೋಡಿದ ಒಬ್ಬ 9 ತಿಂಗಳ ಬಸುರಿ ಹೆಂಗಸು ಬಯಲು ಶೌಚಕ್ಕೆ ಹೋದಾಗ ಹಾವು ಕಚ್ಚಿ ಸಾವನ್ನಪ್ಪಿರುವುದು ಅತ್ಯಂತ ಅಮಾನೀಯವಾದಂಥ ಘಟನೆ. ನಮ್ಮ ವಿದ್ಯಾರ್ಥಿಗಳು ಸಚೇತನ ಚಟುವಟಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಅಥವಾ ಈ ಚಟುವಟಿಕೆಯನ್ನು ಹಮ್ಮಿಕೊಂಡಿರುವುದು ತುಂಬ ಸಂತೋಷದಾಯಕ. ಆದ್ದರಿಂದ ಅವರೆಲ್ಲರಿಗೂ ಅಭಿನಂದನೆಗಳು ಮೊದಲು ತಿಳಿಸ್ತಾ ಅವರು ಮಾಡುವಂತಹ ಈ ಮೌಲ್ಯಯುತ ಕಥೆಯನ್ನು ಮುಂದುವರಿಸೋಣ.